ಕರ್ನಾಟಕದ ರಾಜ್ಯದ ಕೆಲವು ಸುಂದರವಾದ ಜಲಪಾತಗಳಿಗೆ ನೆಲೆಯಾಗಿದೆ. ಕೂರ್ಗ್ನಲ್ಲಿರುವ ಈ ಜಲಪಾತಗಳು ಸುಂದರವಾದ ವಾತಾವರಣ ಮತ್ತು ನಿಮ್ಮ ಕೂರ್ಗ್ ಪ್ರವಾಸವನ್ನು ಹೆಚ್ಚು ಸ್ಮರಣೀಯವಾಗಿಸುತ್ತದೆ. ಅಬ್ಬೆ ಜಲಪಾತವು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕೂರ್ಗ್ ಪ್ರದೇಶದಲ್ಲಿದೆ. ಇದು ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದ್ದರೆ, ಐತಿಹಾಸಿಕ ಪಟ್ಟಣವಾದ ಮೈಸೂರಿನಿಂದ ಸುಮಾರು 122 ಕಿಲೋಮೀಟರ್ ದೂರದಲ್ಲಿದೆ. ಕಾಫಿ ತೋಟಗಳು ಮತ್ತು ಏಲಕ್ಕಿ, ಮೆಣಸು ಮುಂತಾದ ಮಸಾಲೆಗಳ ತೋಟಗಳ ಮೂಲಕ ಸುಮಾರು 200 ಮೆಟ್ಟಿಲುಗಳ ಒಂದು ಸಣ್ಣ ನಡಿಗೆಯು ನಿಮ್ಮನ್ನು ಅಬ್ಬೆ ಜಲಪಾತಕ್ಕೆ ಕರೆದೊಯ್ಯುತ್ತದೆ. ಅಬ್ಬೆ ಜಲಪಾತವು ವಾರದ ಎಲ್ಲಾ ದಿನಗಳಲ್ಲಿ ಪ್ರವಾಸಿಗರಿಗೆ ತೆರೆದಿರುತ್ತದೆ. ಭೇಟಿಯ ಸಮಯವು ಬೆಳಿಗ್ಗೆ 9 ರಿಂದ ಸಂಜೆ 5 ರವರೆಗೆ ಇರುತ್ತದೆ. ಜಲಪಾತಕ್ಕೆ ಭೇಟಿ ನೀಡಲು ಪ್ರತಿ ವ್ಯಕ್ತಿಗೆ 15 ರೂಪಾಯಿ ಕನಿಷ್ಠ ಪ್ರವೇಶ ಶುಲ್ಕವಿದೆ ಮತ್ತು ಜಲಪಾತಕ್ಕೆ ಸಾಮಾನ್ಯ ಭೇಟಿ 2 ರಿಂದ 3 ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತದೆ. ಅಬ್ಬೆ ಜಲಪಾತವನ್ನು ಅಬ್ಬಿ ಜಲಪಾತ ಎಂದು ಕರೆಯುತ್ತಾರೆ. ಇದನ್ನು ಆರಂಭದಲ್ಲಿ ಜೆಸ್ಸಿ ಫಾಲ್ಸ್ ಎಂದು ಹೆಸರಿಸಲಾಯಿತು. ಅಬ್ಬೆ ಜಲಪಾತಕ್ಕೆ ಭೇಟಿ ನೀಡಿದಾಗ ಕೂರ್ಗ್ನ ಮೊದಲ ಬ್ರಿಟಿಷ್ ಪೂಜ್ಯರು ಅದರ ಸಾಟಿಯಿಲ್ಲದ ಸೌಂದರ್ಯವನ್ನು ಪ್ರೀತಿಸಿದರು. ನಂತರ ಅವರು ತಮ್ಮ ಮಗಳ ಹೆಸರಿನ ನಂತರ ಜೆಸ್ಸಿ ಫಾಲ್ಸ್ ಎಂದು ಜಲಪಾತವನ್ನು ಅರ್ಪಿಸಿದರು ಮತ್ತು ಹೆಸರಿಸಿದರು. ಸ್ವಾತಂತ್ರ್ಯದ ನಂತರ ಜಲಪಾತ ಮತ್ತು ಅದರ ಶ್ರೀಮಂತ ಸಸ್ಯ ಮತ್ತು ಪ್ರಾಣಿಗಳ ಸುತ್ತಮುತ್ತಲಿನ ಪ್ರದೇಶವು ಸರ್ಕಾರದ ನಿಯಂತ್ರಣಕ್ಕೆ ಬಂದಿತು. ನಂತರ ಜಲಪಾತವಿರುವ ಪ್ರದೇಶವನ್ನು ಶ್ರೀ ನೇರವೆಂಡ ಬಿ. ನಾಣಯ್ಯ ಅವರು ಸರ್ಕಾರದಿಂದ ಖರೀದಿಸಿದರು. ನಂತರ ಅವರು ನೈಸರ್ಗಿಕ ಅರಣ್ಯದಿಂದ ಕಾಫಿ ಮತ್ತು ವಿವಿಧ ಮಸಾಲೆಗಳ ತೋಟಗಳೊಂದಿಗೆ ಕೃಷಿ ಭೂಮಿಗೆ ರೂಪಾಂತರಗೊಂಡರು. ಅದುವರೆಗೆ ಕಾಡಿನ ದಟ್ಟದ ನಡುವೆ ಮರೆಯಾಗಿದ್ದ ಅಬ್ಬೆ ಜಲಪಾತ ತನ್ನ ಅಪೂರ್ವ ಸೌಂದರ್ಯದಿಂದ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸುತ್ತಾ ಎದುರಿಗೆ ಬಂದಿತು. ಜಲಪಾತವು ಈಗ ಖಾಸಗಿ ಆಸ್ತಿಯಲ್ಲಿದೆ, ಆದರೆ ಕೂರ್ಗ್ನಲ್ಲಿ ಜನಪ್ರಿಯ ದೃಶ್ಯ ವೀಕ್ಷಣೆಯ ಸ್ಥಳವಾಗಿದೆ. ವರ್ಷವಿಡೀ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಅಬ್ಬೆ ಜಲಪಾತಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ನಿಸ್ಸಂದೇಹವಾಗಿ ಮಾನ್ಸೂನ್ ಋತು. ಅದರ ರಮಣೀಯ ಸೌಂದರ್ಯವು ಅತ್ಯುತ್ತಮವಾಗಿರುತ್ತದೆ. ಜುಲೈನಿಂದ ಅಕ್ಟೋಬರ್ ತಿಂಗಳ ನಡುವೆ ಭೇಟಿಯನ್ನು ಯೋಜಿಸಬಹುದು. ಮಳೆಗಾಲದಲ್ಲಿ ಭೇಟಿ ನೀಡುವಾಗ ಪ್ರಯಾಣಿಕರು ಜಾರು ರಸ್ತೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ಮಳೆಗಾಲದ ನಂತರವೂ ಜಲಪಾತಕ್ಕೆ ಭೇಟಿ ನೀಡಲು ಸೂಕ್ತ ಸಮಯ. ನೀವು ಮಾನ್ಸೂನ್ ಸಮಯದಲ್ಲಿ ಜಲಪಾತಕ್ಕೆ ಭೇಟಿ ನೀಡುತ್ತಿದ್ದರೆ ಜಾರು ಮೆಟ್ಟಿಲುಗಳು ಮತ್ತು ಸಣ್ಣ ಕೀಟಗಳು ಮತ್ತು ಜಿಗಣೆಗಳನ್ನು ನೋಡಿಕೊಳ್ಳಿ. ಜಲಪಾತದ ಕೆಳಭಾಗವನ್ನು ತಲುಪಲು ಒಬ್ಬರು ಮೆಟ್ಟಿಲುಗಳನ್ನು ಹತ್ತಬೇಕು, ಆದ್ದರಿಂದ ನೀವು ಯಾವುದೇ ಉಸಿರಾಟದ ಕಾಯಿಲೆಯಿಂದ ಬಳಲುತ್ತಿದ್ದರೆ ನಿಮ್ಮ ವೈದ್ಯಕೀಯ ಸಹಾಯವನ್ನು ಕೈಯಲ್ಲಿ ಇಟ್ಟುಕೊಳ್ಳುವುದು ಸೂಕ್ತವಾಗಿದೆ. ವಿವಿಧ ಸುರಕ್ಷತಾ ಕಾರಣಗಳಿಗಾಗಿ ಜಲಪಾತದಲ್ಲಿ ಸ್ನಾನ ಮಾಡುವಂತಿಲ್ಲ. ಅಬ್ಬೆ ಫಾಲ್ಸ್ಗೆ ಹೋಗುವ ದಾರಿಯಲ್ಲಿ ನೀವು ಚಹಾ, ಕಾಫಿ, ನೀರು ಮತ್ತು ತಿಂಡಿಗಳನ್ನು ಮಾರುವ ಕೆಲವು ರಸ್ತೆ ಬದಿಯ ಆಹಾರ ಮಳಿಗೆಗಳನ್ನು ಕಾಣಬಹುದು. ನೀವು ಶರತ್ಕಾಲದ ಬಳಿ 1-2 ಗಂಟೆಗಳ ಕಾಲ ಕಳೆಯಲು ಯೋಜಿಸಿದರೆ ನೀರಿನ ಬಾಟಲಿ ಮತ್ತು ಮೆಲ್ಲಗೆ ಏನನ್ನಾದರೂ ಕೊಂಡೊಯ್ಯುವುದು ಸೂಕ್ತವಾಗಿದೆ. ಅದರ ರಮಣೀಯ ಮೋಡಿ, ಕಾಫಿ ಮತ್ತು ಮಸಾಲೆಗಳ ಆರೋಮ್ಯಾಟಿಕ್ ತೋಟಗಳು ಮತ್ತು ಶಾಂತಿಯುತ ಸುತ್ತಮುತ್ತಲಿನ ಪ್ರದೇಶಗಳು ಕೇವಲ ಭೇಟಿ ನೀಡಲು ಮಾತ್ರವಲ್ಲ, ಪ್ರತಿಯೊಬ್ಬ ಪ್ರಯಾಣಿಕರು ನೆನಪಿಸಿಕೊಳ್ಳಲು ಅರ್ಹವಾಗಿದೆ. 70 ಅಡಿ ಎತ್ತರದ ಬಂಡೆಯಿಂದ ನೀರು ಬೀಳುವ ದೃಶ್ಯ, ಸುತ್ತಲೂ ಹಚ್ಚ ಹಸಿರಿನಿಂದ ಆವೃತವಾಗಿರುವ ದೃಶ್ಯವು ಎಲ್ಲರ ಗಮನವನ್ನು ಸೆಳೆಯುವ ದೃಶ್ಯವಾಗಿದೆ. ಜಲಪಾತವು ಅನೇಕ ತೊರೆಗಳ ಸಂಯೋಜನೆಯಾಗಿದ್ದು, ಅದು ಒಟ್ಟಿಗೆ ಸೇರುತ್ತದೆ ಮತ್ತು ಹರಿಯುವ ನೀರಿನ ಕೊಳಕ್ಕೆ ಬೀಳುತ್ತದೆ ಮತ್ತು ಕಾವೇರಿ ನದಿಯಲ್ಲಿ ವಿಲೀನಗೊಳ್ಳುತ್ತದೆ. ಅಬ್ಬೆ ಜಲಪಾತದ ರಮಣೀಯ ವೈಭವವು ಮಾನ್ಸೂನ್ನಲ್ಲಿ ಹಲವು ಪಟ್ಟು ಹೆಚ್ಚಾಗುತ್ತದೆ. ಮಾನ್ಸೂನ್ ಸಮಯದಲ್ಲಿ ನೀರಿನ ಹರಿವು ಜೋರಾಗಿ ಘರ್ಜನೆಯೊಂದಿಗೆ ದಪ್ಪವಾಗುತ್ತದೆ. ಇದಕ್ಕೆ ಸೇರಿಸುವುದು ಸುತ್ತಲೂ ಉತ್ಕೃಷ್ಟ ಹಸಿರು. ಇದು ಜೀವಿತಾವಧಿಯ ನೋಟವನ್ನು ಸೃಷ್ಟಿಸುತ್ತದೆ. ಕಾಫಿ ಮತ್ತು ಮಸಾಲೆಗಳ ಸುವಾಸನೆಯು ಗಾಳಿಯ ಉಲ್ಲಾಸಕರ ತಂಪು ಜೊತೆ ಬೆರೆತು ಒಂದು ರೀತಿಯ ಅನುಭವವನ್ನು ನೀಡುತ್ತದೆ. ನೀವು ಅಬ್ಬೆ ಜಲಪಾತದ ನೋಟವನ್ನು ಪಡೆಯುವ ಮೊದಲೇ ಗಾಳಿಯನ್ನು ತುಂಬುವ ಸುಗಂಧ ಮಿಶ್ರಿತ ನೀರಿನ ಶಬ್ದವು ನಿಮ್ಮನ್ನು ಸ್ವಾಗತಿಸುತ್ತದೆ. ಪ್ರತಿ ವರ್ಷ ಸಾವಿರಾರು ಪ್ರಕೃತಿ ಪ್ರೇಮಿಗಳು ಭೇಟಿ ನೀಡುವ ನೀವು ಸಮೀಪದಲ್ಲಿರುವ ಅನೇಕ ಆಸಕ್ತಿದಾಯಕ ದೃಶ್ಯವೀಕ್ಷಣೆಯ ಸ್ಥಳಗಳಿಗೆ ಭೇಟಿ ನೀಡಲು ಯೋಜಿಸಬಹುದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.